ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂತಹ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು ಒಂದಾದ್ಮೇಲೆ ಒಂದು ಬರ್ತಾನೆ ಇದೆ. ಎಲ್ಲ ರೀತಿ ಪರಿಹಾರ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೀವಿ. ಆದರೂ ಕೂಡ ಪರಿಹಾರ ಆಗ್ತಾ ಇಲ್ಲ ಅಂದರೆ ಚಿಂತೆ ಮಾಡಬೇಡಿ. ಸರಳವಾಗಿರುವಂಥ ಪರಿಹಾರ, ಅತಿ ಶೀಘ್ರವಾಗಿ ಪರಿಹಾರ ಆಗಬೇಕು ಅಂತಂದರೆ ಅಕ್ಷಯ ವೃಕ್ಷನ ನೀವು ಬರ್ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಸಮಸ್ಯೆಗಳಿಗೂ ಸರಳವಾಗಿರುವಂಥ ಪರಿಹಾರಗಳು, ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಆರೋಗ್ಯವೇ ಭಾಗ್ಯ ಅನ್ನೋ ಒಂದು ಮಾತಿದೆ. ಜೀವನದಲ್ಲಿ ಆರೋಗ್ಯ ಒಂದು ಚೆನ್ನಾಗಿದ್ರೆ ಸಾಕು, ಮನುಷ್ಯ ಏನು ಬೇಕಾದರೂ ಸಾಧಿಸ್ಬೋದು ಅಂತ. ಆದರೆ ಇತ್ತೀಚೆಗೆ ಒತ್ತಡದ ಜೀವನ ಶೈಲಿ ಬದಲಾಗ್ತಾ ಇರೋದ್ರಿಂದ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳು, ವ್ಯಾಧಿಗಳು, ಬಾಧೆಗಳು ಅಂತ ಹೇಳ್ಬೋದು, ಈ ರೀತಿ ಅನಾರೋಗ್ಯಕ್ಕೆ ಈಡಾಗಿರ್ತಾರೆ. ಈ ಒಂದು ರೋಗಗಳಿಂದ ಹೊರಗಡೆ ಬರಬೇಕು ಅಂತಂದರೆ ಏನು ಮಾಡಬೇಕು? ಇನ್ನು ಪದೇ ಪದೇ ಯಾಕೆ ಅದೇ ವ್ಯಕ್ತಿನೇ ಅನಾರೋಗ್ಯಕ್ಕೆ ಈಡಾಗ್ತಾ ಇರ್ತಾರೆ, ಅಥವಾ ಕುಟುಂಬದವರು ಆ ಒಂದು ಅನಾರೋಗ್ಯಕ್ಕೆ ಈಡಾಗ್ತಿರ್ತಾರೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆರೋಗ್ಯ ಭಾಗ್ಯದಾಯೈ ಕದಂಬ ವೃಕ್ಷಾಯೈ ಶಕ್ತಿ ಸ್ವರೂಪಿಣ್ಯೈ ಪಾರ್ವತಿಯೈ ನಮೋ ನಮಃ. ಈ ಮಂತ್ರವನ್ನು ಬರೆದಿಟ್ಟುಕೊಂಡು ಕದಂಬ ವೃಕ್ಷಕ್ಕೆ ನೀವು ಒಂದು ಕಂಕಣವನ್ನು ಕಟ್ಟಬೇಕು. ನಿನ್ನಷ್ಟೇ ಗಟ್ಟಿಮುಟ್ಟಾಗಿ ನಾನು ಇರಬೇಕು, ನನಗೆ ಆಶೀರ್ವದಿಸು. ನನಗೆ ಯಾವುದೇ ಯಂತ್ರವೂ ಕೆಲಸ ಮಾಡಲಿಲ್ಲ, ಮಂತ್ರವೂ ಕೆಲಸ ಮಾಡಲಿಲ್ಲ, ತಂತ್ರವೂ ಕೆಲಸ ಮಾಡಲಿಲ್ಲ, ವೈದ್ಯನೂ ನನ್ನ ಪಾಲಿಗೆ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ನೀನೇ ನನ್ನ ಪಾಲಿಗೆ ವೈದ್ಯೋ ನಾರಾಯಣೋ ಹರಿಹಿ. ಎಲ್ಲ ಆಯಿತು. ಅಲೋಪತಿ ಆಯಿತು, ಹೋಮಿಯೋಪತಿ ಆಯಿತು, ಶ್ರೀಪತಿ ಆಯಿತು, ಮತ್ತೊಂದು ಪತಿ ಆಯಿತು, ಈಗ ನೀನೇ ನನ್ನ ಗತಿ ಅಂತ ನೀವೇನಾದರೂ ಕದಂಬ ವೃಕ್ಷವನ್ನೇನಾದರೂ ನಂಬಿದರೆ ಅದಕ್ಕೆ ರಕ್ಷೆಯನ್ನು ಕಟ್ಟುತ್ತಾ ವಿಳೆದೆಲೆ ಒಂದು 4 ಅಥವಾ 6 ವಿಳೆದೆಲೆ ಇಟ್ಕೊಳ್ತಾ 3 ಇಟ್ಕೊಳ್ತಕ್ಕದ್ದು, ಅಥವಾ 2 4 ಇಟ್ಕೊಳ್ತಾ ಒಂದು ಕಡೆ ಅರಿಶಿಣದಿಂದ ಅರ್ಚನೆ ಮಾಡೋದು, ಮತ್ತೊಂದು ಕಡೆ ಕುಂಕುಮದಿಂದ ಅರ್ಚನೆ ಮಾಡುವುದು. ಓಂ ಪಾರ್ವತಿ ನಮಃ, ಓಂ ಪಾರ್ವತಿ ನಮಃ. ಪಾರ್ವತಿ ದೇವಿಯನ್ನು, ಶಕ್ತಿ ಸ್ವರೂಪಿಣಿಯನ್ನು ನೆನಪು ಮಾಡಿಕೊಳ್ತಾ ಮಾಡುವಂಥದ್ದು. ಆ ವೃಕ್ಷಕ್ಕೆ ಮೊದಲೇ ಕಂಕಣವನ್ನು ಕಟ್ಟಿ, ಇನ್ನು ಆ ಅರಿಶಿನ ಕುಂಕುಮವನ್ನು ಲೇಪನ ಮಾಡಿ ಒಂದು ಮಣ್ಣಿನ ಹಣತೆಯನ್ನು ಅಲ್ಲಿ ಇಟ್ಟು ಪೂಜಿಸುವಂಥದ್ದು. ಬಹಳ ಪ್ರಧಾನವಾಗಿ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಶೀಘ್ರವಾಗಿ ಕಾಣಬೇಕು. ಏನು ಮಾಡಿದ್ರೂ ಕೂಡ ಯಾವ ಡಾಕ್ಟ್ರು ಕೂಡ ನನ್ನ ಕೈ ಹಿಡಿಲಿಲ್ಲ ಅಂತ ನಿಮಗೆ ಬೇಸರ ಆಗಿದ್ದರೆ, ಅದು ವಂಶ ಪಾರಂಪರ್ಯದ ಕಾಯಿಲೆಯೋ ಮತ್ತೊಂದು ಎಂತಹದ್ದೋ, ಒಂದೊಂದು ಬಾರಿ ನಮಗೆ ಸಿಗೋದಿಲ್ಲ, ಡಾಕ್ಟ್ರು ಕೂಡ ಕೈ ಬಿಡ್ತಾರೆ, ಇದು ಕೊಡ್ತಾರೆ, ಅದು ಕೊಡ್ತಾರೆ, ಚೇಂಜ್ ಮಾಡ್ತಾರೆ, ಅಥವಾ ಮತ್ತೊಂದು ಕಡೆ ಕಳಿಸ್ತಾರೆ, ಏನು ಮಾಡೋದು ಆಗಲಿಲ್ಲ ಅಂತಂದರೆ ಕೊನೆಯದಾಗಿ ಕದಂಬ ವೃಕ್ಷ ಒಂದೇ ನಿಮ್ಮನ್ನು ಕಾಪಾಡಲಿಕ್ಕೆ ಇರತಕ್ಕಂಥದ್ದು. ಆರೋಗ್ಯಕ್ಕಾಗಿ ಮೊಸರನ್ನವನ್ನು ನೈವೇದ್ಯ ಮಾಡಬೇಕಲ್ಲ ನೀವು, ಇಷ್ಟೇ ಪ್ರಧಾನವಾಗಿ. ನೀವು ಮೊಸರನ್ನು ವ್ಯವಸ್ಥೆ ಮಾಡಿಕೊಂಡಿದ್ದು ಆ ಮರದ ಪೂರ್ವಕ್ಕೂ, ಪಶ್ಚಿಮಕ್ಕೂ, ಉತ್ತರಕ್ಕೂ, ದಕ್ಷಿಣಕ್ಕೂ 4 ದಿಕ್ಕುಗಳಲ್ಲಿ ಬಾಳೆ ಎಲೆಯನ್ನು ಹಾಕಿ ಮೊಸರನ್ನು ನೈವೇದ್ಯ ಮಾಡಿ ಅದಕ್ಕೆ ನಮಸ್ಕಾರ ಮಾಡಿಕೊಳ್ಳುತ್ತಾ 9 ಪ್ರದಕ್ಷಿಣೆ ಅಮರಕೆ ಮಾಡಿಕೊಳ್ಳುತ್ತಾ ಬರ್ತೀನಿ ಅಂತಂದರೆ, ಆ ಬರ್ತಿರಬೇಕಾದ್ರೆ ಒಂದು ಚೈತನ್ಯ ತುಂಬಿಕೊಳ್ಳುತ್ತೆ ನಿಮ್ಮಲ್ಲಿ. ಯಾವ ರೀತಿ ಈ ಸಂಗೀತವಾದಾಗ ನಮಗೆ ಗೊತ್ತಿಲ್ಲದೆ ಈಗ ತಾಳ ಆಗ್ತಾ ಇರ್ತೀವೋ, ಹಾಗೆ ಗೊತ್ತಿಲ್ಲದೆ ನಿಮ್ಮಿಂದ ಅನಾರೋಗ್ಯ ದೂರವಾಗ್ತಾ ಆರೋಗ್ಯವನ್ನು ಕೊಡ್ತಾಳಂತೆ ಆ ಶಕ್ತಿ ಸ್ವರೂಪಿಣಾಗಿರತಕ್ಕಂತಹ ಕದಂಬ ವೃಕ್ಷದಲ್ಲಿ ಅಡಕವಾಗಿರತಕ್ಕಂತಹ ದೇವಿ. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಎಲ್ಲ ವೈದ್ಯಕೀಯ ಪದ್ಧತಿಯಲ್ಲಿ ಕೂಡ ಚಿಕಿತ್ಸೆಯನ್ನು ಪಡ್ಕೊಂಡ್ರೂ ಕೂಡ ಎಲ್ಲೋ ಚಿಕಿತ್ಸೆ ಫಲಕಾರಿ ಆಗಿಲ್ಲ ಅಂತಂದರೆ ಲಾಸ್ಟ್ ಆಪ್ಷನ್ ಅನ್ನುವಂಥದ್ದು ಏನಿದೆ ಅನ್ನೋದ್ರ ಬಗ್ಗೆ ಒಂದು ರೆಮಿಡಿಯ ಮುಖಾಂತರ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮ್ಮ ಮನೆಯಲ್ಲಾಗಿರ್ಬೋದು, ನಿಮ್ಮ ಸ್ನೇಹಿತರ ಕುಟುಂಬದಲ್ಲಾಗಿರ್ಬೋದು, ಇದೇ ರೀತಿ ಅನಾರೋಗ್ಯಕ್ಕೆ ಈಡಾಗ್ತಾ ಇದ್ದಾರೆ, ಏನಾದರೂ ಪರಿಹಾರ ಬೇಕು ಅಂತಂದರೆ ಗುರುಗಳು ತಿಳಿಸಿರುವಂಥ ಈ ಒಂದು ಅದ್ಭುತವಾಗಿರುವಂಥ ರೆಮಿಡಿಯನ್ನು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.